ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೂರಿಲ್ಲದವರಿಗೆ ವಿವಿಧ ಯೋಜನೆಗಳ ಅಡಿ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಾ ಇದೆ. ಆಯ್ಕೆಯಾದ ಫಲಾನುಭವಿ ಹಂತ ಹಂತವಾಗಿ ಮನೆಯನ್ನು ನಿರ್ಮಾಣ ಮಾಡಿದಂತೆ ಸರ್ಕಾರದಿಂದ ಹಂತ ಹಂತವಾಗಿ ಹಣ ರಿಲೀಸ್ ಆಗುತ್ತೆ. ಆದರೆ ಮನೆ ಕಟ್ಟೋಕೆ ಈಗ ಮರಳೇ ಸಿಗ್ತಾ ಇಲ್ಲ. ಜೊತೆಗೆ ಮನೆಗೆ ಬೇಕಾದಂತಹ ಸಿಮೆಂಟ್, ಕಬ್ಬಿಣದ ರಾಡ್ಗಳು ಸೇರಿದಂತೆ ಬೇಕಾದ ಸಾಮಗ್ರಿಗಳ ಬೆಲೆ ಕೂಡ ಗಗನಕ್ಕೇರಿದೆ. ಹೀಗಾಗಿ ಆಯ್ಕೆಯಾದಂತಹ ಫಲಾನುಭವಿಗಳು ತಮ್ಮ ಬಳಿ ಹಣ ಇಲ್ಲದೆ ಮನೆ ನಿರ್ಮಾಣವನ್ನ ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಹುಡುಕಿರುವಂತಹ ಬಳ್ಳಾರಿ ಜಿಲ್ಲಾ ಆಡಳಿತ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ವಿನೂತನ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಮುಖ್ಯಮಂತ್ರಿ ಮನೆ ನಿರ್ಮಾಣ ಬಜಾರ್ ಅನ್ನುವ ಹೆಸರಲ್ಲಿ ಮನೆ ಕಟ್ಟೋಕೆ ಬೇಕಾಗುವಂತ ಎಲ್ಲ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ಜಿಲ್ಲಾ ಆಡಳಿತವೇ ಒದಗಿಸೋಕೆ ಮುಂದಾಗಿದೆ. ಜಿಲ್ಲಾ ನಿರ್ಮಿತಿ ಕೇಂದ್ರ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಲಾಗಿದ್ದು, ನಿರ್ಮಿತಿ ಕೇಂದ್ರ ಆವರಣದಲ್ಲಿಯೇ ಮುಖ್ಯಮಂತ್ರಿಗಳ ಮನೆ ನಿರ್ಮಾಣ ಬಜಾರ್ ಅಂತ ಸಾಮಗ್ರಿ ವಿತರಣೆ ಕೇಂದ್ರವನ್ನ ಈಗ ಆರಂಭ ಮಾಡಲಾಗಿದೆ. ಈ ಯೋಜನೆಯಿಂದ ಬಡ ಜನರಿಗೆ ಅನುಕೂಲವಾಗಲಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಈ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಇಲ್ಲವೇ ತಾಲೂಕು ಪಂಚಾಯತ್ನಲ್ಲಿ ಮನೆ ಮಂಜೂರು ಪ್ರಮಾಣ ಪತ್ರವನ್ನು ಪಡೆದು ಅದನ್ನು ಸಲ್ಲಿಸಿದರೆ ಅವರಿಗೆ ಮರಳು, ಸಿಮೆಂಟ್, ಕಬ್ಬಿಣ, ಬಾಗಿಲು ಸೇರಿದಂತೆ ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ಡಿಸ್ಕೌಂಟೆಡ್ ಪ್ರೈಸ್ ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತೆ. ಇನ್ನು ಕೆಲವರಿಗೆ ಮನೆ ಕಟ್ಟೋಕೆ ಹಣ ಇಲ್ಲದವರಿಗೆ ಬ್ಯಾಂಕ್ನಿಂದ ಸಾಲವನ್ನು ಸ್ವತಃ ಜಿಲ್ಲಾ ಆಡಳಿತವೇ ಕೊಡಿಸುತ್ತೆ. ಮನೆ ನಿರ್ಮಾಣದ ಬಳಿಕ ಸರ್ಕಾರದಿಂದ ಫಲಾನುಭವಿಗೆ ಬರುವಂತಹ ಹಣವನ್ನು ಬ್ಯಾಂಕ್ಗೆ ಭರಿಸಲಾಗುತ್ತೆ. ಈ ಮಹತ್ವದ ಯೋಜನೆಗೆ ಇತ್ತೀಚೆಗೆ ಸಿರುಗುಪ್ಪ ಪಟ್ಟಣಕ್ಕೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಮನೆ ನಿರ್ಮಾಣ ಬಜಾರ್ ಅನ್ನುವಂತಹ ಈ ಬಳ್ಳಾರಿಗೆ ಸೀಮಿತವಾಗಿರುವಂತಹ ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಡವರು ಏನು ಸರ್ಕಾರ ಕಾರ್ಯಕ್ರಮದಲ್ಲಿ ಮನೆ ಮಂಜೂರಿ ಆಗಿರುತ್ತದೆ, ಅವರಿಗೆ ಕೆಲವೊಂದು ತೊಂದರೆಗಳಿದೆ. ಆ ತೊಂದರೆಗಳನ್ನು ನಿವಾರಣೆ ಮಾಡುವ ದಿಕ್ಕಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಆಶೀರ್ವಾದದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಯವರ ಮನೆ ನಿರ್ಮಾಣ ಬಜಾರ್ ಅಂತ ಹೆಸರಿಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾರು ನಗರ ಮತ್ತು ಗ್ರಾಮೀಣ ವಸತಿ ಫಲಾನುಭವಿಗಳಿದ್ದಾರೆ ಅವರಿಗೆ 3 ರೀತಿಯಲ್ಲಿ ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಅವರಿಗೆ ನಿರ್ಮಾಣ ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ 10 ರಿಂದ 25% ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೀವಿ. ಮೇಯ್ನಾಗಿ ರಿಯಾಯಿತಿ ದರದಲ್ಲಿ ಸಿಮೆಂಟು, ಸ್ಟೀಲು, ಆಮೇಲೆ ಫ್ಲೈ ಆಶ್ ಬ್ರಿಕ್ಸು, ಆಮೇಲೆ ಮರಳು, ಆಮೇಲೆ ಈ ರೆಡಿಮೇಡ್ ವಿಂಡೋಸ್ ಫ್ರೇಮ್ ವರ್ಕ್ ಇದೆಲ್ಲ ಕೊಡ್ತಾ ಇದ್ದೀವಿ. ಇದಾದ ನಂತರ ನಮ್ಮ ಎರಡನೇದಾಗಿ ಸವಲತ್ತು ಕೊಡ್ತಾ ಇರೋದು ಅವರಿಗೆ ಟೆಕ್ನಿಕಲ್ ಗೈಡೆನ್ಸ್ ಬೇಕಾಗಿದೆ. ಯಾವ ರೀತಿ ಎಸ್ಟಿಮೇಟ್ ಮಾಡಬೇಕು, ಯಾವ ರೀತಿ ಪಿಲ್ಲರ್ಸ್ ಹಾಕಬೇಕು ಅಂತ. ಇಲ್ಲದ್ರೆ ಏನಾಗ್ತದೆ, ಜಾಸ್ತಿ ಖರ್ಚಾಗ್ತದೆ. ಕಡಿಮೆ ವೆಚ್ಚದಲ್ಲಿ ಹೇಗೆ ಖರ್ಚು ಮಾಡ್ಬೋದು ಅಂತ, ಕಟ್ಟಡ ಕಟ್ಟಬೋದು ಅಂತ ಅವರಿಗೆ ತಾಂತ್ರಿಕ ಸಲಹೆಗಳನ್ನು ಒದಗಿಸ್ತಾ ಇದ್ದೀವಿ. ಆಮೇಲೆ ಮೂರನೇದಾಗಿ ಅವ್ರಿಗೆ ಏನಾಗ್ತದೆ, ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾಲ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಮನೆ ರಿಜಿಸ್ಟರ್ ಆಗಿಲ್ಲ ಅಂತ ಸಮಸ್ಯೆ ಇರ್ತದೆ. ಈಗ ನಾವು ಏನು ಮಾಡ್ತಾಯಿದ್ವಿ, ಈಗ ಸರ್ಕಾರ ವತಿಯಿಂದ ಏನು ಅಮೌಂಟ್ ಬರ್ತದೆ ಅದು ಮನೆ ಕಟ್ಟಿದ ಮೇಲೆ ಹಂತ ಹಂತವಾಗಿ ಬರ್ತದೆ. ಹಾಗಾಗಿ ನಾವು ಅದಕ್ಕೆ ಸಾಲ ಕೊಟ್ಟರೆ ಫಸ್ಟ್ ಹಣ ಕೊಡ್ತಾರೆ, ಆಮೇಲೆ ಕಟ್ಟಿಕೊಳ್ತಾರೆ. ದುಡ್ಡು ಆಮೇಲೆ ಬ್ಯಾಂಕಿಗೆ ಅವರು ಸರ್ಕಾರದ ಕೊಟ್ಟಿದ ಮೇಲೆ ಅಡ್ಜಸ್ಟ್ ಆಗ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈ ಐಡಿಯಾ ಯಾರ್ದು, ಹೇಗೆ ಐಡಿಯಾ ಈಗ ಕಾರ್ಯರೂಪಕ್ಕೆ ಬಂದಿದೆ? ಅವರ್ ಪ್ರಸಾದ್, ಬಳ್ಳಾರಿ ಜಿಲ್ಲಾಡಳಿತ ಒಂದು ಹೊಸ ವಿನೂತನ ಯೋಜನೆಗೆ ನಾಂದಿ ಆಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ಏನು ಫಲಾನುಭವಿಗಳಿಗೆ ಸೂರಿಲ್ದಿರ್ತಕ್ಕಂಥ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೇನು ಆಶ್ರಯ ಮನೆಗಳು ಮತ್ತು ವಿವಿಧ ಯೋಜನೆಗಳಲ್ಲಿ ಹೊಸ ಸೌಲಭ್ಯಗಳೇನು ಬರುತ್ತೆ. ಆದ್ರೆ ಕಾರಣಾಂತರಗಳಿಂದ ಏನು ಫಲಾನುಭವಿಗಳು ಆಯ್ಕೆಯಾದ್ರೂ ಕೂಡ ಒಂದು ಮನೆಗಳನ್ನ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿತ್ತು. ಯಾಕೆಂತಂದ್ರೆ ಮನೆ ಕಟ್ಟಲಿಕ್ಕೆ ಬೇಕಾದಂತ ಮರಳು ಮತ್ತು ಇತರ ಸಾಮಗ್ರಿಗಳ ವಸ್ತುಗಳ ಒಂದು ಬೆಲೆ ಕೂಡ, ದರ ಕೂಡ ಸಾಕಷ್ಟು ಗಗನಕ್ಕೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಜನೆಗಳ, ಈ ವಸತಿ ಯೋಜನೆಗಳ ಫಲಾನುಭವಿಗಳು ಆಯ್ಕೆಯಾದರೂ ಕೂಡ ಈ ಒಂದು ಯೋಜನೆ ಯಶಸ್ಸು ಕೂಡ ಕಾಣ್ತಿರ್ಲಿಲ್ಲ. ಆದ್ರೆ ಇದರಿಂದ ಮನಗಂಡಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಬ್ಬರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆಯನ್ನ ನಡೆಸಿ ಈ ರೀತಿಯ ಒಂದು ಹೊಸ ಒಂದು
ವಿನೂತನ ಯೋಜನೆಗೆ ಒಂದು ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಮನೆ ನಿರ್ಮಾಣ ಬಜಾರ್ ಅನ್ನೋ ಹೆಸರಿನಲ್ಲಿ ಈ ಒಂದು ರಿಯಾಯಿತಿ ದರದಲ್ಲಿ ಮನೆ ಕಟ್ಟಲಿಕ್ಕೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ಕೊಡ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 2 ದಿನಗಳಿಂದಷ್ಟೇ ಮುಖ್ಯಮಂತ್ರಿಗಳು ಸಿರುಗುಪ್ಪಕ್ಕೆ ಪಟ್ಟಣಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಈ ಒಂದು ಯೋಜನೆಗೆ ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಯೋಜನೆ ಬಗ್ಗೆ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಕಡಿಮೆ ದರದಲ್ಲಿ 10% 25% ಒಂದು ಕಡಿಮೆ ದರದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಬೇಕಾದಂತ ಸಿಮೆಂಟ್ ಆಗಿರ್ಬೋದು, ಮರಳಾಗಿರ್ಬೋದು, ಜೊತೆಗೆ ಹಿಟ್ಟಿಗೆ, ಬಾಗಿಲು, ಕಿಟಕಿ ಸೇರಿದಂತೆ ಒಟ್ಟಾರೆ ಒಂದು ಇಡೀ ಮನೆ ಪೂರ್ಣಗೊಳ್ಳಬೇಕಾದ ಏನೆಲ್ಲ ಸಾಮಗ್ರಿ ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಜಿಲ್ಲಾಡಳಿತವೇ ಈ ಒಂದು ಆಯ್ಕೆಯಾದಂತ ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಮನೆ ಕಟ್ಟಲಿಕ್ಕೆ ಕೆಲವೊಂದು ತಾಂತ್ರಿಕ ಸಲಹೆಗಳನ್ನು ಕೂಡ ಉಚಿತವಾಗಿ ಜಿಲ್ಲಾಡಳಿತದಿಂದ ಜಿಲ್ಲಾ ನಿರ್ಮಿತ ಕೇಂದ್ರದಲ್ಲಿರ್ತಕ್ಕಂಥ ಇಂಜಿನಿಯರ್ಗಳ ಮೂಲಕ ತಾಂತ್ರಿಕ ಸಲಹೆಗಳನ್ನು ಕೂಡ ಈ ಒಂದು ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಫಲಾನುಭವಿಗಳು ಮಾಡಬೇಕಾದಂತದಿಷ್ಟೇ, ವಸತಿ ಸೌಲಭ್ಯಡಿ ಆಯ್ಕೆ ಇರತಕ್ಕಂಥ ಫಲಾನುಭವಿಗಳು ಆಯಾ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತಿ ಮೂಲಕ ಆಯ್ಕೆಯಾದ ಪ್ರಮಾಣ ಪತ್ರವನ್ನ ಇಲ್ಲಿ ಸಲ್ಲಿಸಿದ್ರೆ ರಿಯಾಯಿತಿ ದರದಲ್ಲಿ ಇವರಿಗೆ ಸಾಮಗ್ರಿಗಳನ್ನು ಒದಗಿಸಲಿಕ್ಕೆ ಈಗಾಗಲೇ ಸಾಮಗ್ರಿಗಳ ವಿತರಣಾ ಕೇಂದ್ರವನ್ನ ಕೂಡ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬಡ ಮತ್ತು ಮಧ್ಯಮ ವರ್ಗದ ಜನರು ಕೂಡ ಜಿಲ್ಲಾಡಳಿತ ಈ ಒಂದು ಯೋಜನೆಗೆ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ಬಸವರಾಜ್.